ನಮಸ್ತೆ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ಪ್ರತಿಯೊಬ್ಬರೂ ಕೂಡ ಸುಂದರವಾದ ಕುಟುಂಬದಲ್ಲಿ ಜೀವನ ಮಾಡಬೇಕು ಅಂತ ಬಯಸ್ತಾರೆ. ಮದುವೆ ಆದ ನಂತರ ಆ ಕುಟುಂಬ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳಿರಬೇಕು. ಆದರೆ ಸಾಕಷ್ಟು ಜನ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ. ಅದಕ್ಕೆ ಹಲವು ಕಾರಣಗಳಿರ್ಬೋದು. ಇನ್ಫರ್ಟಿಲಿಟಿ ಅಂದರೆ ಬಂಜತನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹಾಗಾದರೆ ಬಂಜತನ ಬರೋದಕ್ಕೆ ಏನು ರೀಸನ್? ಕೇವಲ ಮಹಿಳೆಯರಿಗೆ ಮಾತ್ರ ಇರುತ್ತಾ ಅಥವಾ ಪುರುಷರಲ್ಲೂ ಕೂಡ ಬಂಜತನ ಇರುತ್ತಾ? ಪುರುಷರಲ್ಲಿ ಬಂಜತನ ಬರೋದಕ್ಕೆ ಏನು ರೀಸನ್? ಇದೆಲ್ಲದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಸ್ಟುಡಿಯೋ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಈ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ಗುಡುಚಿ ಆಯುರ್ವೇದಂನ ಡಾಕ್ಟರ್ ಆಗಿರುವಂಥ ಯಮುನಾ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೂಡ ಡಾಕ್ಟರ್, ಈಗ ಸಾಮಾನ್ಯವಾಗಿ ಮದುವೆ ಆದ ತಕ್ಷಣ ಅಥವಾ 2-3 ವರ್ಷಗಳ ನಂತರ ಆದರೂ ಒಂದು ಮಗು ಬೇಕು ಅಂತ ಪ್ರತಿಯೊಬ್ಬ ದಂಪತಿಗಳು ಕೂಡ ಬಯಸ್ತಾರೆ. ಸಾಕಷ್ಟು ಜನ ಬಾಳಲ್ಲಿ ಮಕ್ಕಳ ಭಾಗ್ಯ ಇದ್ರೆ, ಎಷ್ಟೋ ಜನರ ಬಾಳಲ್ಲಿ ಮಕ್ಕಳ ಭಾಗ್ಯ ಇರೋದಿಲ್ಲ. ಹಲವು ಕಾರಣಗಳಿರ್ಬೋದು. ಮೇನ್ ಆಗಿ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆ ಮೇಲೇನೆ ಬೊಟ್ಟು ಮಾಡಿ ತೋರಿಸುವ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಪ್ರಮುಖವಾಗಿ ಈ ಇನ್ಫರ್ಟಿಲಿಟಿ ಬರೋದಕ್ಕೆ ಏನು ಕಾರಣ? ಮಹಿಳೆಯಲ್ಲಿ ಮಾತ್ರ ಹೆಚ್ಚಾಗಿ ಕಂಡು ಬರುತ್ತೆ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಮುಂಚೆನೂ ಇತ್ತು, ಅದು ಪುರುಷರಲ್ಲೂ ಕೂಡ ಇದೆ. ಸೊ ಏನ್ ರೀಸನ್ ಅಂತ? ಈಗ ಯೂಶಲಿ ಇನ್ಫರ್ಟಿಲಿಟಿ ಅಂದರೆ ಕೆಲವೊಬ್ರಿಗೆ ಕನ್ಫ್ಯೂಷನ್ ಇದೆ. ಅಂದರೆ ಮಕ್ಕಳಾಗಿಲ್ಲ ಅಂದ್ಕೂಡಲೇ ಇನ್ಫರ್ಟಿಲಿಟಿ ಅಲ್ಲ. ಇನ್ಫರ್ಟಿಲಿಟಿ ಅಂತ ಬಂಜೆತನ ಅಂದರೆ ಸತತವಾಗಿ ಅವರು 1 ವರ್ಷ ಯಾವುದೇ ಬ್ಲಾಕೇಜಸ್ಸು ಏನೂ ಇಲ್ದಲೆ ಸತತವಾಗಿ ಟ್ರೈ ಮಾಡಿ ಕೂಡ ಕನ್ಸೀವ್ ಆಗಿಲ್ಲ ಅಂದಾಗ ನಾವು ಆ ಕೇಸಸ್ಗಳನ್ನ ಇನ್ಫರ್ಟಿಲಿಟಿ ಅಂತ ಹೇಳಿ ತಗೊಳ್ತೇವೆ. ತುಂಬ ಜನ 2-3 ತಿಂಗಳು ಟ್ರೈ ಮಾಡಿರ್ತಾರೆ, ಇನ್ನೂ ಆಗಿಲ್ಲ, ನಾನು ಇನ್ಫರ್ಟಿಲಿಟಿ ಇರ್ಬೋದು ಅಂತ ತಪ್ಪು ತಿಳುವಳಿಕೆ ಬರುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ನೀವು ಸತತವಾಗಿ 12 ತಿಂಗಳು ಟ್ರೈ ಮಾಡಿ ಅದಾದ್ಮೇಲೂ ಕೂಡ ಆಗಿಲ್ಲ ಅಂದಾಗ ನಾವು ಅದನ್ನು ಇನ್ಫರ್ಟಿಲಿಟಿ ಅಂತ ತಗೊಂಡು ಅದಕ್ಕೆ ಬೇಕಾದಂಥ ಟೆಸ್ಟ್ಗಳನ್ನ ಮಾಡಬೇಕಾಗತ್ತೆ. ಇನ್ನು ನೀವು ಕೇಳಿದ್ರಿ ಕಾರಣಗಳೇನು ಅಂತ ಹೇಳಿ, ಓವರಾಲ್ ಜನರಲ್ಲಾಗಿ ಈಗ ಸ್ತ್ರೀಯರಲ್ಲಾಯಿತು ಈಗ ಪುರುಷರಲ್ಲಾಯಿತು, ನಾವು ಜನರಲ್ಲಾಗಿ ಪಾಸಿಟಿವ್ ಫ್ಯಾಕ್ಟರ್ಸ್ ಅಂತ ನೋಡಿದಾಗ ಒಂದು ಲೈಫ್ ಸ್ಟೈಲ್, ಇತ್ತೀಚೆಗಿನ ಜೀವನ ಶೈಲಿ. ಯಾಕೆಂದರೆ ಇವಾಗ ಹೇಗಾಗಿದೆ, ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋದು ಜಾಸ್ತಿ ಆಗಿದೆ, ಮತ್ತು ಟೈಮ್ಲಿ ಇಂಟೇಕ್ ಆಫ್ ಫುಡ್ ಇಲ್ಲ, ಅಂದರೆ ಸರಿಯಾದ ಟೈಮಿಗೆ ಊಟ ಮಾಡ್ತಾ ಇಲ್ಲ, ಮತ್ತು ನಿದ್ದೆ ಕೂಡ ಸರಿಯಾದ ಟೈಮಲ್ಲಿ ಅಂದರೆ ನೈಟ್ ಮಲಗಬೇಕು, ಅದು ಸರಿಯಾಗಿ ಆಗ್ತಿಲ್ಲ. ಈ ಒಂದು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಈ ಕಾರಣಗಳು ಆಗ್ತಾ ಇದೆ. ಪ್ಲಸ್ ಸೆಕೆಂಡ್ ಒನ್ ಅಂದರೆ ತುಂಬ ಸ್ಟ್ರೆಸ್ಸು, ಇತ್ತೀಚೆಗೆ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಕೂಡ ಇಂಪ್ಯಾಕ್ಟ್ಸ್ ಆಗ್ತಿದೆ. ಇನ್ನು ಕೆಲವೊಂದು ಮೆಡಿಕೇಷನ್ಸ್ಗಳು ಅಂತ ಹೇಳ್ತೀವಿ, ಅಂದರೆ ಈಗ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಸ್ ತೊಗೋತಿರ್ತಾರೆ. ಫಾರ್ ಎಕ್ಸಾಂಪಲ್ ರುಮ್ಯಾಟೆಡ್ ಆರ್ಥ್ರೈಟಿಸಿಗೆ ಸಲ್ಫಾಜನಲ್ ಅಂತ ಹೇಳಿ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಸು ತೊಗೋತಾ ಇರ್ತಾರೆ, ಅಂದರೆ ಕಂಟಿನ್ಯೂಸ್ ಯೂಸೇಜ್ ಮಾಡ್ತಾ ಇರ್ತಾರೆ. ಈ ಥರ ಡ್ರಗ್ಸ್ಗಳು ತೊಗೊಳೋದ್ರಿಂದನೂ ಕೂಡ ಬೋತ್ ಮೇಲ್ಸಲ್ಲೂ ಆಯಿತು ಫಿಮೇಲಲ್ಲೂ ಆಯಿತು ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಇರುತ್ತೆ, ಡಯಾಬಿಟಿಸ್ ಇರ್ಬೋದು, ಹೈಪೋಥೈರಾಯ್ಡಿಸಮ್ ಇರ್ಬೋದು, ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸು ಪ್ಲಸ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದರೂ ಕೂಡ ಜನರಲ್ಲಾಗಿ ಇಬ್ಬರಲ್ಲೂ ಕೂಡ ಇನ್ಫರ್ಟಿಲಿಟಿಗೆ ಲೀಡ್ ಮಾಡುತ್ತೆ. ಇನ್ನು ಕೆಲವೊಂದು ಚಟಗಳು ಅಂತ ಹೇಳ್ತೀವಿ, ಹವ್ಯಾಸ ಅಂತಿರಲ್ಲ, ಸ್ಮೋಕಿಂಗ್ ಇರ್ಬೋದು, ತುಂಬ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇರ್ಬೋದು, ಮತ್ತು ಈ ಕೊಕೈನು ಡ್ರಗ್ಸು, ಈ ಥರದ್ದು ಅಭ್ಯಾಸಗಳು ಜಾಸ್ತಿ ಇದ್ದರೂ ಕೂಡ ಈ ಥರದ್ದು ಕೂಡ ಇನ್ಫರ್ಟಿಲಿಟಿಗೆ ಲೀಡ್ ಮಾಡುತ್ತೆ. ಇನ್ನು ಮೇಲಲ್ಲಿ ನಾವು ಪರ್ಟಿಕ್ಯುಲರ್ ಯಾವ ಕಂಡೀಷನಿಂದ ಇನ್ಫರ್ಟಿಲಿಟಿ ಆಗುತ್ತೆ ನೋಡಿದಾಗ, ಒಂದು ಸೆಮೆನ್ದು ಕ್ವಾಲಿಟಿ ಆಯಿತು ಕ್ವಾಂಟಿಟಿ. ಈಗ ಸೆಮೆನ್ ಕ್ವಾಂಟಿಟಿ ಕಡಿಮೆ ಇದ್ದಾಗ, ಅಂದರೆ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗಲೂ ಕೂಡ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಇನ್ನು ಸ್ಪರ್ಮ್ ಮೊಟಿಲಿಟಿ ಅಂತ ಹೇಳ್ತೀವಿ, ಅಂದರೆ ಅದು ಮೂಮೆಂಟ್ ಆಯಿತು, ಅಲ್ಲಿ ಅದು ರೀಚ್ ಆಗಬೇಕು ಎಗ್ಗಿಗೆ, ಅಲ್ಲಿ ಅದು ರೀಚ್ ಆಗಿ ಅದು ಓವ್ಯುಲೇಷನ್ ಆದಮೇಲೆ ಅದು ಕನ್ಸೀವ್ ಆಗಬೇಕು, ಆ ಥರದಲ್ಲಿ ಮೊಟಿಲಿಟಿನಲ್ಲಿ ತೊಂದರೆ ಇದ್ದಾಗ ಏನಾಗುತ್ತೆ ಅಂದರೆ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಬ್ಬರು ಪುರುಷರಲ್ಲಿ ವೆರಿಕೋಸಿಲ್ ಅಂತ ಕಂಡೀಷನ್ ಇರುತ್ತೆ, ಆ ಥರ ಇದ್ದಾಗ, ಮತ್ತು ಕೆಲವೊಬ್ಬರಿಗೆ ಎಜಾಕ್ಯುಲೇಷನ್ ಡಿಸಾರ್ಡರ್ಸ್ ಇರುತ್ತೆ, ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು, ಈ ಥರ ಇಶ್ಯೂಸ್ಗಳಲ್ಲೂ ಕೂಡ ಇನ್ಫರ್ಟಿಲಿಟಿ ಆಗ್ತಾ ಇರುತ್ತೆ. ಇನ್ನು ಮಹಿಳೆಯರಲ್ಲಿ ನಾವು ನೋಡಿದಾಗ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಈಗ PCOD ಇತ್ತೀಚೆಗೆ ತುಂಬ ನೋಡ್ತಾ ಇದ್ದೀವಿ ನಾವು. PCOD ಇಶ್ಯೂಸ್ ಇದ್ದಾಗ ಇದು ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುವಂಥದ್ದು. ಮತ್ತು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಈ ಥರ ಕಂಡೀಷನಲ್ಲೂ ಕೂಡ ಇನ್ಫರ್ಟಿಲಿಟಿಗೆ ಲೀಡ್ ಮಾಡುತ್ತೆ. ಇನ್ನು ಕೆಲವೊಬ್ಬರಿಗೆ ಟ್ಯೂಬ್ ಬ್ಲಾಕ್ ಇರುತ್ತೆ, ಏನು ಅದು ನಾವು ಫಾಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಲ್ಲ, ಆ ಟ್ಯೂಬಲ್ಲಿ ಬ್ಲಾಕೇಜ್ ಆಗಿರುತ್ತೆ, ಇದರಿಂದನೂ ಕೂಡ ಅವ್ರಿಗೆ ಇನ್ಫರ್ಟಿಲಿಟಿ ಆಗ್ತಿರುತ್ತೆ. ಮತ್ತು ಕೆಲವೊಬ್ಬರಿಗೆ ಫೈಬ್ರಾಯ್ಡ್ಸ್ ಇರುತ್ತೆ ಇದರಿಂದ, ಮತ್ತು ಕೆಲವೊಬ್ಬರಿಗೆ ಆಲ್ರೆಡಿ ಕೆಲವೊಂದು ಸರ್ಜರೀಸ್ ಅಂಡರ್ಗಾನ್ ಆಗಿರ್ತಾರೆ ಬಿಕಾಸ್ ಆಫ್ ಈ ಇಶ್ಯೂಸಿಂದನೇ. ಈ ಎಲ್ಲ ಕಂಡೀಷನ್ಗಳಲ್ಲೂ ಕೂಡ ಮಹಿಳೆಯರಲ್ಲಿ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಈಗ ಹಲವು ಕಾರಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ. ಈಗ ಆಲ್ರೆಡಿ
ಆಲ್ರೆಡಿ ಅವರು ಟ್ರೀಟ್ಮೆಂಟ್ ಅನ್ನ ತಗೊಂಡಿರ್ತಾರೆ. ಅದಾದ ನಂತರ ಈಗ ಆಯುರ್ವೇದಿಕ್ ಅಥವಾ ಆಯುರ್ವೇದ ಟ್ರೀಟ್ಮೆಂಟ್ ಅನ್ನ ತಗೋಕೆ ಬರುವಂತ ಸಂದರ್ಭದಲ್ಲಿ ಆ ಬಂಜೆತನನ ಎಷ್ಟು ನಿವಾರಣೆ ಮಾಡಬಹುದು ಅಂತ, ಎಷ್ಟು ಪರಿಣಾಮಕಾರಿ ನಿಮ್ಮ ಗುಡುಚಿಯಲ್ಲಿ ಈಗ ಒಂದು ಜರ್ನಿ ಅಂತ ಇರುತ್ತೆ. ಈಗ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಒಂದು 6 months ಟ್ರೈ ಮಾಡ್ತಾರೆ ನ್ಯಾಚುರಲ್ ಆಗಿ. ಕನ್ಸೀವ್ ಆಗಿಲ್ಲ ಅಂದಾಗ ನಿಯರ್ ಬೈ ಗೈನಕಾಲಜಿಸ್ಟಿಗೆ ಮೀಟ್ ಮಾಡ್ತಾರೆ. ಅವರು ಜನರಲ್ ಆಗಿ ಚೆಕ್ ಮಾಡಿ ಅವರಿಗೆ ಈಗ ಕೆಲವೊಂದು ಫೋಲಿಕ್ ಆಸಿಡ್, ಜಿಂಕ್ ಇರ್ಬೋದು, ಐರನ್ ಸಪ್ಲಿಮೆಂಟ್ಸ್ ಸಜೆಸ್ಟ್ ಮಾಡಿರ್ತಾರೆ. ಅದಾಗಿ ಅದು ತಗೊಳ್ತಾ ಹೋದಾಗೆ ಒಂದು 3 months 3 to 4 months ಮತ್ತೆ ಟ್ರೈ ಮಾಡ್ತಾರೆ. ಅದು ಆಗಲ್ಲ. ಅದಾದ್ಮೇಲೆ ಇನ್ನು ಕೆಲವೊಂದು ಫ್ಯಾಮಿಲಿ ಸಜೆಷನ್ಸ್ ಇರುತ್ತೆ. ಅವ್ರ ತಾಯಂದಿರು ಇಲ್ಲ ಅವ್ರದನ್ನೆಲ್ಲ ಕೇಳಿಕೊಂಡು ಡಯಟ್ ಚೇಂಜಸ್ ಮಾಡಿ, ಈಗ ಸರ್ಚ್ ಇಂಜಿನಲ್ಲಿ ಚೆಕ್ ಮಾಡಿ ಅದೆಲ್ಲ ಟ್ರೈ ಮಾಡಿ ಆಲ್ಮೋಸ್ಟ್ ಒಂದು 6 months ಮತ್ತೆ ಡಿಲೇ ಆಗಿಬಿಡತ್ತೆ. ಮತ್ತು ಅವರು ಸೆಕೆಂಡ್ ಟೈಮು ಗೈನಕಾಲಜಿಸ್ಟ್ ಹೋದಾಗ ಅವರು ಕೆಲವೊಂದು ಸ್ಕ್ಯಾನಿಂಗ್ ಹೇಳ್ಬೋದು, ಇಲ್ಲ ಬ್ಲಡ್ ಟೆಸ್ಟ್ಗಳು ಹೇಳ್ಬೋದು. ಅಲ್ಲಿ ಏನು ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಆ ಸ್ಟೇಜಿಗೆ ಬರೋದ್ರೊಳಗೆ ಅವ್ರದ್ದು ಆಲ್ಮೋಸ್ಟ್ ಒಂದು 2 to 3 years ಪಾಸ್ ಆಗಿಬಿಟ್ಟಿರುತ್ತೆ. ಅಂದರೆ ನಾನು ಹೇಳೋದೇನೆಂದರೆ, ನೀವು ಟ್ರೈ ಮಾಡಿರ್ತೀರ 1 year ಆಗಿಲ್ಲ ಅಂದಾಗ ನೆಕ್ಸ್ಟ್ ಇಮಿಡಿಯೇಟಾಗಿ ನಮ್ಮ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ. ಈಗ ಆಲೋಪತಿನಲ್ಲಿ ತುಂಬ ಜನ ನಮ್ಮ ಹತ್ರ ಬರೋರು IUI ಫೇಲ್ಯೂರ್ ಕೇಸ್ಗಳು, IVF ಫೇಲ್ಯೂರ್ ಕೇಸ್ಗಳು ತುಂಬ ಬರುತ್ತೆ. ಇಲ್ಲಿ ನಾವು ಅವ್ರದ್ದು ಪುರುಷರದಲ್ಲಿ ತೊಂದರೆ ಇದೆಯಾ ಇಲ್ಲ ಮಹಿಳೆಯರಲ್ಲಿ ತೊಂದರೆ ಇದೆಯಾ ನೋಡಿ ನಾವಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. 1 ವರ್ಷ ಟ್ರೈ ಮಾಡಿ ಕೂಡ ಆಗಿಲ್ಲ ಅಂದಾಗ ಇಮ್ಮಿಡಿಯೇಟಾಗಿ ಕನ್ಸಲ್ಟ್ ಮಾಡಿದ್ರೆ ಆ್ಯಸ್ ಅರ್ಲಿ ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಯೂಶಲಿ 32 ಆದಮೇಲೆ, ಏಜು 32 ಆದಮೇಲೆ ಮಹಿಳೆಯರಲ್ಲಿ ಒವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಅಂದರೆ ಫರ್ಟಿಲಿಟಿ ರೇಟು ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಕನ್ಸೀವ್ ಆಗಲಿಕ್ಕೂ ಕೂಡ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆ ಆದಷ್ಟು 30 ಒಳಗಡೆ, ಮ್ಯಾಕ್ಸಿಮಮ್ 32 ಒಳಗಡೆ ಅವರು ಪ್ಲ್ಯಾನ್ ಮಾಡಿ ಕನ್ಸೀವ್ ಆಗಲಿಕ್ಕೆ ಒಳ್ಳೆಯದು. ಈಗ ಟ್ರೀಟ್ಮೆಂಟ್ ಅಂತ ನೀವು ಕೇಳಿದ್ರಿ. ಈಗ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದರೆ ಮತ್ತು ಮೊಟಿಲಿಟಿ ಕಡಿಮೆ ಇದ್ದಾಗ ಪುರುಷರಲ್ಲಿ ಅವರಿಗೆ ನಾವು ಬೇರೆ ಥರ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅವರಿಗೆ ಯಾವುದರಿಂದ ಈ ತೊಂದರೆ ಆಗ್ತಿದೆ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಕೆಲವೊಬ್ಬರಿಗೆ ನಾವು ಪಂಚಕರ್ಮ ಟ್ರೀಟ್ಮೆಂಟ್ಸ್ ಅಂತ ಮಾಡ್ತೀವಿ ನಮ್ಮಲ್ಲಿ. ಅಂದರೆ ಅಲ್ಲಿ ಅವರಿಗೆ ಡಿಟಾಕ್ಸಿಫಿಕೇಷನ್ ಇರ್ಬೋದು, ಇಲ್ಲ ಬಸ್ತಿ ಅಂತ ಮಾಡ್ತೀವಿ, ಇನ್ನು ಪುರುಷರಲ್ಲಿ ಉತ್ತರ ಬಸ್ತಿ ಅಂತ ಮಾಡ್ತೀವಿ. ಈ ಒಂದು ಕೋರ್ಸ್ ಆಫ್ ಮೆಡಿಕೇಷನಲ್ಲಿ ಡೆಫಿನೆಟ್ಲಿ ಅವ್ರದ್ದು ಸ್ಪರ್ಮ್ ಕೌಂಟ್ ಆಯಿತು, ಮೊಟಿಲಿಟಿ ಆಯಿತು, ತುಂಬ ಇಂಪ್ರೂವ್ ಆಗುತ್ತೆ. ಮ್ಯಾಕ್ಸಿಮಮ್ ಈಗ ಪುರುಷರಲ್ಲಿ ನಾನು ನೋಡಿರೋ ಕೇಸಸ್ಗಳಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೂ ಒಂದು 6 to 8 months ಆಫ್ ಮೆಡಿಕೇಷನಲ್ಲೇ ಅವ್ರದ್ದು ಏನು ಪ್ರಾಬ್ಲಮ್ ಇರುತ್ತಲ್ಲ ಅದನ್ನು ನಾವು ರಿಸಾಲ್ವ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಪ್ರಮುಖವಾಗಿ ಈಗ ಬೇರೆ ಬೇರೆ ಕಾಯಿಲೆಗಳಿರುತ್ತೆ, ಅದಕ್ಕೆ ಮೆಡಿಸನ್ ತಗೋತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಆಯುರ್ವೇದಿಕ್ ಮೆಡಿಸನ್ ತಗೊಂಡ್ರೆ ಏನಾದರೂ ಪರಿಣಾಮ ಬೀರಲ್ಲ? ಇಲ್ಲ, ಇವಾಗ ತುಂಬ ಜನ ನಾ ಇತ್ತೀಚೆಗೆ ನೋಡ್ತಾ ಇರೋಂಗೆ PCOD ಇಶ್ಯೂಸ್ ಅಂತ ಬರ್ತದೆ. PCOD ಇದೆ, ನಂಗೆ ಅದಕ್ಕೆ ಕನ್ಸೀವ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಈಗ PCOD ಅಂದ ಕೂಡಲೇ ಎಲ್ಲರೂ ಕನ್ಸೀವ್ ಆಗಲ್ಲ ಅಂತ ಅಲ್ಲ, ಅಲ್ಲಿ ಅವ್ರಿಗೆ ಓವುಲೇಷನ್ ಆಗ್ತಾ ಇರಲ್ಲ. ಕೆಲವೊಬ್ಬರಿಗೆ ಲಕ್ ಅದು ಆ ಟೈಮಲ್ಲಿ ಅವ್ರು ಕನ್ಸೀವ್ ಆಗಿರೋ ಚಾನ್ಸಸ್ಸು ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಅದು ಇನ್ಫರ್ಟಿಲಿಟಿಗೆ ಲೀಡ್ ಮಾಡ್ತಾ ಇರುತ್ತೆ. ಅದಕ್ಕೆ ಈಗ ಇರ್ರೆಗ್ಯುಲರ್ ಸೈಕಲ್ಸ್ ಇದ್ದರೆ, ಪೀರಿಯಡ್ಸು ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಆವಾಗಲೇ ಅವರು ಮುನ್ನೆಚ್ಚರಿಕೆ ತಗೊಂಡು ಅದನ್ನು ಸರಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ನಾವು PCOD ಅಂತ ಸಮಸ್ಯೆ ಅಂತ ಬಂದಾಗ ಅವರಿಗೆ ಮ್ಯಾಕ್ಸಿಮಮ್ ಒಂದು 6 to 8 monthsಲ್ಲೇ ಅವ್ರದ್ದೇನು ಇರ್ರೆಗ್ಯುಲರ್ ಸೈಕಲ್ ಪ್ರಾಬ್ಲಮ್ ಇರುತ್ತೆ ಅದು ಕೂಡ ಸರಿ ಹೋಗುತ್ತೆ. ಅದ್ರ ಜೊತೆಗೆ ನಾವು ಈ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅವ್ರಿಗೆ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅಂತಲೂ ಹೇಳ್ತಾ ಇರ್ತೀವಿ. ಆವಾಗ ಅವ್ರಿಗೆ ಟ್ರೀಟ್ಮೆಂಟ್ ಜೊತೆಯಲ್ಲೇ PCOD ಸಮಸ್ಯೆನೂ ಸರಿ ಹೋಗುತ್ತೆ, ಪ್ಲಸ್ ಕನ್ಸೀವ್ ಆಗಲಿಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಟ್ಯೂಬ್ ಬ್ಲಾಕ್ ಇರುತ್ತೆ, ಕೆಲವೊಬ್ಬರಿಗೆ ಪಾರ್ಷಿಯಲ್ ಟ್ಯೂಬ್ ಬ್ಲಾಕ್ ಇರುತ್ತೆ. ಈ ಥರ ಕೇಸಸ್ಸಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಆಯುರ್ವೇದದಲ್ಲಿ ಉತ್ತರ ಬಸ್ತಿ ಅಂತ ಹೇಳಿ ಮಾಡ್ತೇವೆ. ಅಂದರೆ ಮೆಡಿಸಿನ್ಸ್ನ ಯುಟ್ರಸ್ ಮುಖಾಂತರ ಅಲ್ಲಿ ಟ್ಯೂಬ್ ಅದು ಓಪನ್ ಆಗಲಿಕ್ಕೆ ಮೆಡಿಸಿನ್ಸ್ ಕೊಡ್ತೇವೆ. ಅದು ಒಂದು 3 to 4 sittings ಬೇಕಾಗತ್ತೆ. ಅದರಲ್ಲಿ ಅವ್ರಿಗೆ ಪಾರ್ಷಿಯಲ್ ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜಸ್ ಇದ್ರೂ ಕೂಡ ಕ್ಯೂರ್ ಆಗುತ್ತೆ. ಓಕೆ, ಈಗಾಗಲೇ ಡಾಕ್ಟರ್ ಹೇಳ್ತಾ ಇದ್ರು ಎಷ್ಟೇ ರೀತಿಯ ಸಮಸ್ಯೆಗಳು ಇದ್ರೂ ಕೂಡ ಗುಡುಚಿ ಆಯುರ್ವೇದಿಸಮ್ಗೆ ಬಂದ್ರೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಅಂತ. ಸೊ ಸಾಕಷ್ಟು ಜನ ಇದರಿಂದ ಕ್ಯೂರ್ ಆಗಿರೋರು ಇದ್ದಾರೆ. ದರ್ಶಿನಿ ಅಂತ ಬೆಂಗಳೂರಿನಿಂದ ಈ ಆಯುರ್ವೇದಿಸಮ್ನಿಂದ ಟ್ರೀಟ್ಮೆಂಟ್ ಅನ್ನ ತಗೊಂಡು ಅವರು ಕ್ಯೂರ್ ಆಗಿದ್ದಾರೆ. ಸೊ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ದರ್ಶಿನಿ ಶಶಿಧರ್ ಅಂತ. ಎಲ್ಲರಿಗೂ ತಾಯಂದಿರ ದಿನದ ಶುಭಾಶಯಗಳು. ಈ ತಾಯಂದಿರ ದಿನ ಸ್ಪೆಷಲ್ ಡೇ ದಿನ ನಾನೊಬ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಗುಡೂಚಿ ಡಾಕ್ಟರ್ ಯಮುನಾ ಅವರು, ಡಾಕ್ಟರ್ ಯಮುನಾ ವಸ್ತ್ರದವರು. ಅವರು ನಮ್ಮ ಪಾಲಿನ ದೇವ ವೈದ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವ್ರು ಕೊಟ್ಟ ಟ್ರೀಟ್ಮೆಂಟ್ ಇಂದ ಈ ವರ್ಷ ನಮಗೆ ಒಂದು ಅದ್ಭುತವಾದ ಗಿಫ್ಟ್ ಸಿಕ್ಕಿದೆ.
ನನಗೆ ಮದುವೆ ಆಗಿ 12 ವರ್ಷ ಮಕ್ಕಳಿರಲಿಲ್ಲ. ಎಲ್ಲ ಥರದ ಟ್ರೀಟ್ಮೆಂಟ್ ತೊಗೊಂಡು ಸುಮ್ಮನಾಗ್ಬಿಟ್ಟಿದ್ವಿ. ಕೊನೆಗೆ ಒಂದು ದಿನ ಒಗ್ಗರಣೆ ಡಬ್ಬಿಲಿ ಯಮುನಾ ಅವ್ರದ್ದು ಎಪಿಸೋಡ್ ನೋಡಿದ್ವಿ. ಎಪಿಸೋಡ್ ನೋಡಿ ಅವತ್ತು ನಮ್ಮ ಅತ್ತೆ ನಮ್ಮಮ್ಮ ಇಬ್ರು ಬಲವಂತ ಮಾಡಿ ಫೋನ್ ನಂಬರ್ ಅವರೇ ಬರ್ಕೊಂಡು ಅಡ್ರೆಸ್ ಅವರೇ ಬರ್ಕೊಂಡು ನಮಗೆ ಡಾಕ್ಟರ್ ಯಮುನಾ ಅವ್ರ ಹತ್ರ ಕಳಿಸಿದ್ರು. ಆಮೇಲೆ ನಾವು ಡಾಕ್ಟರ್ ಯಮುನಾ ಅವ್ರನ್ನ ಭೇಟಿ ಮಾಡಿದ್ವಿ. ಸೂಪರ್ ಡಾಕ್ಟರ್ ಯಮುನಾ ಅವರು. ಅವರ ಪಾಸಿಟಿವ್ ಮಾತಿಂದಾನೇ ನಮಗೆ ಫುಲ್ಲು ಜೀವನದಲ್ಲಿ ಉತ್ಸಾಹ ಬಂದ್ಬಿಡುತ್ತೆ. ಅಲ್ಲಿಂದ ನಮ್ದು ಟ್ರೀಟ್ಮೆಂಟ್ ಶುರು ಆಯ್ತು. ಅವ್ರು ಟ್ರೀಟ್ಮೆಂಟ್ ಕೊಡಕ್ ಶುರು ಮಾಡಾದ್ಮೇಲೆ ನನ್ಗಿಂತ ಸುಮಾರು ನಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಕ್ತು. ನನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಅಲ್ಲಿ. ಆಮೇಲೆ ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ಶುರು ಮಾಡಾದ್ಮೇಲೆ ನನ್ಗಿಂತ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು. ಟ್ರೀಟ್ಮೆಂಟ್ ಅಂತೂ ಆಯುರ್ವೇದಿಕ್ದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಿಮ್ಗೆ ಕಡಿಮೆ ಕಾಸ್ಟು. ಯಮುನಾರ್ ಅವರ ಟ್ರೀಟ್ಮೆಂಟ್ ಇಂದಾಗಿ ನಮ್ಗೆ ಫೆಬ್ರವರಿ 18, 2021 ನನ್ನ ಮಗಳು ಹುಟ್ಟಿದ್ಲು. ಥ್ಯಾಂಕ್ಸ್ ಡಾಕ್ಟರ್, ನನ್ನ ಮಗಳು. ಥ್ಯಾಂಕ್ ಯು ಡಾಕ್ಟರ್ ಯಮುನಾ. ಥ್ಯಾಂಕ್ ಯು ಗುರೂಜಿ. ಥ್ಯಾಂಕ್ ಯು ಗುರೂಜಿ. ಓಕೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರು ಹೇಳ್ತಾ ಇದ್ರು 12 ವರ್ಷ ಆದ್ಮೇಲೆ ಅವ್ರಿಗೊಂದು ಪಾಪು ಬಂದಿದೆ ಅಂತ. ಸೊ ತುಂಬಾ ಜನ ಇರ್ತಾರೆ ಎಷ್ಟೋ ವರ್ಷಗಳಿಂದ. ಸೊ ಈ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಪ್ರೋಸೆಸ್? ಈಗ 12 ವರ್ಷ ಅಂತ ಹೇಳಿದ್ರೆ ಅವರು ಸಾಕಷ್ಟು ಟ್ರೈ ಮಾಡಿರ್ತಾರೆ. ಸೊ ಅವರ ಬಾಡಿ ಕೂಡ ಸಪೋರ್ಟ್ ಮಾಡಬೇಕು, ಅವರ ಫುಡ್ ಡಯಟ್ ಚೇಂಜ್ ಆಗಬೇಕು. ಸೊ ಹೇಗಿರುತ್ತೆ ನಿಮ್ ಟ್ರೀಟ್ಮೆಂಟ್ ಅಂತ? ಈಗ ಅವರು ನನ್ನ ಹತ್ರ ಬಂದಾಗ ಆಲ್ರೆಡಿ ಓಪೆ ಕಳ್ಕೊಂಡ್ಬಿಟ್ಟಿದ್ರು. ಓಕೆ, ಅವರು ಹೌದು. ಅದ್ರ ಜೊತೆಗೆ ಅವರು ತುಂಬಾ ಟ್ರೀಟ್ಮೆಂಟ್ಸ್ಗಳು ಅಂಡರ್ಗಾನ್ ಆಗಿದ್ರು. ಅಂದ್ರೆ IUI ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ಮಾಡಿಸ್ಕೊಂಡಿದ್ರು. ಮತ್ತೆ ಅವರು ಡಯಾಬಿಟಿಕ್ ಕೂಡ. ಅವರು ಡಯಾಬಿಟಿಕ್ ಇದ್ದಾರೆ. ಮತ್ತು ಅವರ ಹಸ್ಬೆಂಡು ಕೂಡ ಡಯಾಬಿಟಿಕ್, ಡಯಾಬಿಟಿಕ್ಕು. ಅವರು IUI ಫೇಲ್ಯೂರ್ ಆಗಿ ಬೇಡವೇ ಬೇಡ, ಮತ್ತು ನೆಕ್ಸ್ಟು IVF ಸಜೆಸ್ಟ್ ಮಾಡಿದರು. ಅವರಿಗೆ ಅಷ್ಟು ಕಾಸ್ಟ್ ಇದು ಮತ್ತು ಬೇಡ ಅಂತೇಳಿ ಅವರು ಡಿಸೈಡ್ ಆಗಿದ್ರು. ಅದಾದಮೇಲೆ ನಮ್ಮ ಹತ್ರ ಬಂದಮೇಲೆ ಫಸ್ಟು ನಾವು ಅವ್ರದ್ದು ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ. ಮೆಟಬಾಲಿಕ್ ಡಿಸಾರ್ಡರ್, ಈಗ ಡಯಾಬಿಟೀಸ್ ಇದೆಲ್ಲ ಮೆಟಬಾಲಿಕ್ ಡಿಸಾರ್ಡರು. ನಾವು ಅದನ್ನು ಸರಿ ಮಾಡಬೇಕು. ಅವ್ರದ್ದು ಮೆಟಬಾಲಿಕ್ ರೇಟನ್ನು ಇಂಪ್ರೂವ್ ಮಾಡಿ ನಾವು ಅವ್ರ ಡಯಾಬಿಟಿಕ್ ಇದನ್ನು ಕಂಟ್ರೋಲ್ ಮಾಡಿ ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ಅವ್ರದ್ದು ಓವ್ಯುಲೇಷನ್ ಆಗ್ತಾ ಇದೆಯಾ ಅಂತ ಹೇಳಿ ನಾವು ಅನಲೈಸ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಬಂದಿದ್ದು. ಅವರಿಗೆ ಯಾವುದೇ ಥರ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿಲ್ಲ, ಬರೀ ಶಮನ ಔಷಧಿ ಅಂತ ಹೇಳ್ತೀವಿ, ಬರೀ ಮೆಡಿಸಿನ್ಸಲ್ಲೇ ಅವರು ಕನ್ಸೀವ್ ಆಗಿದ್ದು. ಮತ್ತು ಅದ್ರ ಜೊತೆಗೆ ಅವ್ರ ಹಸ್ಬೆಂಡಿಗೂ ನಾವು ಸ್ಪರ್ಮ್ ಕೌಂಟ್ ಆಯಿತು, ಮೊಟಿಲಿಟಿ ಆಯಿತು, ಎನ್ಹ್ಯಾನ್ಸ್ ಮಾಡಲಿಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿದ್ದವರು. ಅವರು ಮ್ಯಾಕ್ಸಿಮಮ್ ಒಂದು 1 ಇಯರ್ ಟ್ರೀಟ್ಮೆಂಟ್ ತೊಗೊಂಡಿದ್ದವರು. ಯಾಕೆಂದರೆ ಅವ್ರದ್ದು ಶುಗರ್ ಇದ್ದಿದ್ದರಿಂದ ಸ್ವಲ್ಪ ಲ್ಯಾಗಿಂಗ್ ಆಗ್ತಾ ಇತ್ತು. ಶುಗರು ಕಂಟ್ರೋಲಿಗೆ ಬಂದು ಆಮೇಲೆ ಅವರು 1 ಇಯರ್ ನಮ್ಮ ಸಕ್ಸಸ್ಫುಲಿ 1 ಇಯರಲ್ಲೇ ಅವ್ರದ್ದು ಕನ್ಸೀವ್ ಆಯಿತು. ಈ ಇಯರ್ ಅವ್ರದ್ದು ಫೆಬ್ರವರಿಲಿ ಅವ್ರು ಹೇಳಿದ್ರಲ್ಲ ಮಗು ಆಯಿತು ಅಂತೇಳಿ. ಈ ಥರ ತುಂಬ ಜನಕ್ಕೆ ಅವ್ರಿಗೆ ಗೊತ್ತಿರಲ್ಲ ಆ್ಯಕ್ಚುಲಿ. ತುಂಬ IUI ಆಗಿ IVF ಕೆಲವೊಬ್ರು ಮಾಡಿಸ್ಕೊಂಡು ತುಂಬ ಬೇಜಾರಾಗ್ಬಿಟ್ಟಿರ್ತಾರೆ, ಅಂದರೆ ಫೆಡ್ ಅಪ್ ಆಗಿಬಿಟ್ಟಿರ್ತಾರೆ. ಮತ್ತು ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಈ IUI ಆಯಿತು, IVF ಚಿಕಿತ್ಸೆಗಳಿಂದ ತುಂಬ ಮೆಡಿಸಿನ್ಸ್ ತೊಗೊಂಡು ಅವ್ರದ್ದು ವೆಯ್ಟ್ ಆಯಿತು ತುಂಬ ಜಾಸ್ತಿ ಆಗಿರುತ್ತೆ, ತುಂಬ ಡಿಪ್ರೆಷನ್ಗೆ ಒಳಗಾಗ್ಬಿಟ್ಟಿರ್ತಾರೆ. ಈ ಥರ ಇದ್ದಾಗ ನಮಗೆ ಅಲ್ಲಿ ಅವ್ರದ್ದು ವೆಯ್ಟು ಕೂಡ ಕಡಿಮೆ ಆಗಬೇಕು, ಪ್ಲಸ್ ಅವ್ರದ್ದು ಸ್ಟ್ರೆಸ್ ಲೆವೆಲ್ಲು ಕೂಡ ನಾವು ಇಂಪ್ರೂವ್ ಮಾಡಬೇಕು. ಅದಕ್ಕೆ ನಾವು ಇಲ್ಲಿ ಮೆಡಿಸಿನ್ಸ್ ಜೊತೆಗೆ ಅವ್ರಿಗೆ ಬೇಕಾದಂಥ ಡಯಟ್ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಆ ಪೇಷಂಟಿಗೆ ತಕ್ಕನಾಗಿ ಕಸ್ಟಮೈಸ್ ಡಯಟ್ ನಾವು ಅಡ್ವೈಸ್ ಮಾಡಬೇಕಾಗತ್ತೆ. ಅಂದರೆ ಯೂಶ್ವಲಿ ಈ ಇನ್ಫರ್ಟಿಲಿಟಿ ಇಶ್ಯೂಸ್ ಇದ್ದಾಗ ತುಂಬ ಫರ್ಮೆಂಟೆಡ್ ಫುಡ್, ಅಂದರೆ ಇಡ್ಲಿ, ದೋಸೆ, ಮೊಸರು ಈ ಥರದ್ದು ತುಂಬ ಜಾಸ್ತಿ ತೊಗೊಳ್ತಾ ಇರ್ತಾರೆ. ಪ್ಲಸ್ ಜಂಕ್ ಫುಡ್ಗಳಿಗೆ ಅಡಿಕ್ಷನ್ ಆಗಿಬಿಟ್ಟಿರುತ್ತೆ. ಮತ್ತು ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ಸು ಈ ಥರದ್ದೆಲ್ಲ ಅವರು ಅವಾಯ್ಡ್ ಮಾಡಿ ಅವರಿಗೆ ಕಸ್ಟಮೈಸ್ ಡಯಟನ್ನು ನಾವು ಅಡ್ವೈಸ್ ಮಾಡ್ತೀವಿ. ಯಾಕೆಂದರೆ ನನಗಲ್ಲಿ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಮತ್ತು ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕು. ಇದೆರಡೂ ಇಂಪ್ರೂವ್ ಆದಮೇಲೆ ಅಲ್ಲಿ ಸಕ್ಸಸ್ಫುಲಿ ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಈಗ ನೀವು ಹೇಳಿದಂಗೆ ಪ್ರಮುಖವಾಗಿ ಮೆಂಟಲಿ ಅವರು ಫಿಕ್ಸ್ ಆಗಿರಬೇಕು. ಆಲ್ರೆಡಿ ಟ್ರೀಟ್ಮೆಂಟ್ ಅನ್ನ ತಗೊಂಡಿರ್ತಾರೆ, ಹೋಪ್ ಕಳ್ಕೊಂಡಿರ್ತಾರೆ ಅಂತ. ಸೊ ಮತ್ತೆ ಅವ್ರನ್ನ ಈ ಜೀವನಕ್ಕೆ ಹೇಳ್ಬೇಕಂದ್ರೆ ಆಯುರ್ವೇದಕ್ಕೆ ಬರೋದು ಎಲ್ಲ ಮುಗಿಸಿ ಕೊನೆಗೆ ಬರ್ತಾರೆ ನಮ್ಮ ಹತ್ರ. ನಾನು ಹೇಳ್ಬೇಕಂದ್ರೆ ಎಲ್ಲ ಟ್ರೈ ಮಾಡಿರ್ತಾರೆ, IUI ಆಗಿರುತ್ತೆ, IVF ಆಗಿರುತ್ತೆ, ಅಟ್ ಲಾಸ್ಟ್ ಇಲ್ಲೂ ಟ್ರೈ ಮಾಡೋಣ ಅಂತ ಬರ್ತಾರೆ. ಆದರೆ ಆ ಎಲ್ಲ ಪ್ರೊಸೀಜರ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಇನ್ಫರ್ಟಿಲಿಟಿ ಸಮಸ್ಯೆ ಇದೆ ಅಂತ ಗೊತ್ತಾಗಿದ್ದ ಕೂಡಲೇ ಬಂದರೆ ಇನ್ನೂ ಬೇಗ ಯಾವುದೇ ಥರ ಅಡ್ಡ ಪರಿಣಾಮ ಇಲ್ದಲೆ ಅವ್ರು ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಗೊತ್ತಿರಲ್ಲ, ಅದಾದಮೇಲೂ ಬಂದರೂ ಕೂಡ ಏನೂ ವರಿ ಮಾಡೋ ಅಂಥದ್ದಿಲ್ಲ. ಅದು ಕಾರಣ ಏನಿದೆ ನೋಡಿಕೊಂಡು ನಾವಲ್ಲಿ ಸರಿಯಾದ ಚಿಕಿತ್ಸೆ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದರೂ 1 to
15 ಮಂತ್ಸ್ ಒಳಗೆ ಅವ್ರಿಗೆ ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಟ್ರೀಟ್ಮೆಂಟ್ ಅನ್ನ ತಗೋಬೇಕು ಅಂತ ಹೇಳಿದ್ರೆ ನೀವೀಗ ಹೇಳ್ತಾ ಇದ್ರೆ ಪ್ರೀವಿಯಸ್ ಅವರಿಗೆ 1 year ತಗೊಂಡ್ರು ಅಂತ. ಸೊ ಒಬ್ಬೊಬ್ಬರದ್ದು ಬಾಡಿ ಒಂದೊಂದ್ ತರ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಅಂದ್ರೂ ಈಗ ಕೆಲವೊಬ್ರಿಗೆ ಇತ್ತೀಚೆಗೆ ಮೊನ್ನೆ ಒಬ್ರು ಪೇಷಂಟ್ ಬಂದಿದ್ರು, ಅವರು 2 ತಿಂಗಳಲ್ಲಿ ಕನ್ಸೀವ್ ಆಯ್ತು. ಅವ್ರದ್ದು PCOD ಸಮಸ್ಯೆ ಇತ್ತು. ಅಂದ್ರೆ ಎಲ್ರಿಗೂ 1 ವರ್ಷ ಟ್ರೀಟ್ಮೆಂಟ್ ಬೇಕಾಗಲ್ಲ. ಕೆಲವೊಬ್ರು ಫಸ್ಟ್ ಮಂತ್ ಅಲ್ಲೇ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರದ್ದು ಪಾಸಿಟಿವ್ ಫ್ಯಾಕ್ಟರ್ ಏನಿದೆ ಅನ್ನೋದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ಅವರು ಡಯಾಬಿಟಿಕ್ ಇದ್ರೆ, ಇಲ್ಲ ಕೆಲವೊಬ್ಬರಿಗೆ ಎಂಡೋಮೆಟ್ರೋಸಿಸ್, ಅಡಿನೋಮೈಸಿಸ್ ಅಂತ ಇಶ್ಯೂಸ್ ಇರುತ್ತೆ. ಈ ತರ ಇದ್ದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಅದನ್ನ ನಾವು ನೋಡ್ಕೊಂಡು ಅಶ್ಯೂರ್ ಮಾಡ್ಬೇಕಾಗತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 15 ಮಂತ್ಸ್ ಟ್ರೀಟ್ಮೆಂಟ್ ಆಗುತ್ತೆ ಅಷ್ಟೇ. ಓಕೆ, ಪ್ರಮುಖವಾಗಿ ಈಗ ಮೇನ್ ರೀಸನ್ ಅಂದ್ರೆ PCOD ಇದ್ರೆ ಅವ್ರ ತಲೆಯಲ್ಲಿ ಬಂದ್ಬಿಡುತ್ತೆ ನನ್ಗೆ ಮಕ್ಳು ಆಗೋದಿಲ್ಲ ಅಂತ. ಸೊ ಮೊದಲಾಗಿ PCOD ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಸಮಯವನ್ನ ತೆಗೆದುಕೊಳ್ಳುತ್ತೆ. ಈಗ ಆಯುರ್ವೇದಿಸಮ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೋತಾ ಇದ್ರೆ ಎಷ್ಟು ಸಲ ಆಸ್ಪತ್ರೆಗೆ ಬರ್ತಾನೆ ಇರ್ಬೇಕು ಅಥವಾ ಮನೆಯಲ್ಲೇ ಅವರು ಟ್ರೀಟ್ಮೆಂಟ್ ಯಾಕಂದ್ರೆ ನಮ್ದು ಈಗ ನೀವು ಕರ್ನಾಟಕದಲ್ಲಿ ಆಲ್ಮೋಸ್ಟ್ 25 ಬ್ರಾಂಚಸ್ ಇದೆ. ಯಾವುದೇ ಬ್ರಾಂಚಸ್ಗೆ ಹೋಗು ಅವರು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಅವ್ರು ಟ್ರೀಟ್ಮೆಂಟ್ ತಗೋಬೋದು. ಎಲ್ಲ ಬ್ರಾಂಚಸ್ಸಲ್ಲೂ ನಮ್ಮದು ಏನಂದರೆ ಆನ್ಲೈನ್ ಕನ್ಸಲ್ಟೇಷನ್ ಇರುವಂಥದ್ದು. ಟೆಲಿಫೋನ್ ಮುಖಾಂತರ ಕನ್ಸಲ್ಟ್ ಮಾಡಿ ಅವ್ರದ್ದು ಏನು ರಿಪೋರ್ಟ್ಸ್ ಇದೆ ಅದೆಲ್ಲ ನೋಡಿಕೊಂಡು ನಾವು ಅವರಿಗೆ ಸೂಕ್ತವಾದ ಚಿಕಿತ್ಸೆ ಕೊಡಲಿಕ್ಕಾಗತ್ತೆ. ಈಗ PCOD ಅಂತ ನೀವು ಮೆನ್ಷನ್ ಮಾಡಿದ್ರೆ, ಆ PCOD ಇದ್ದಾಗ ಅವ್ರಿಗೆ ಇರ್ರೆಗ್ಯುಲರ್ ಸೈಕಲ್ ಇರುತ್ತೆ. ಫಸ್ಟು ನಾವಲ್ಲಿ ರೆಗ್ಯುಲರೈಸ್ ಮಾಡಬೇಕು. ಪ್ಲಸ್ ಆ PCOD ಇದ್ದಾಗ ಅವ್ರದ್ದು ವೆಯ್ಟ್ ಗೇನ್ ತುಂಬ ಆಗಿರುತ್ತೆ, ಏರ್ ಫಾಲ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ. ಈ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆ PCODಗೆ ಟ್ರೀಟ್ಮೆಂಟ್ ಮಾಡ್ತಾನೆ ಅವರು ಕನ್ಸೀವು ಆಗ್ತಾರೆ. ಓಕೆ, ಈಗ PCOD ಟ್ರೀಟ್ಮೆಂಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಇಲ್ಲ. PCOD ಸಮಸ್ಯೆನೇ ನಾವು ಸರಿ ಮಾಡಿದ್ರೆ ಅವ್ರಿಗೆ ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಹಿಳೆಯರಿಗಿಂತ ಪುರುಷರಲ್ಲಿ ಎಷ್ಟು ಇನ್ಫರ್ಟಿಲಿಟಿ ಇರುತ್ತೆ ಅಂತ ಈಗ ರೇಟ್ ನೋಡೋದಾದ್ರೆ ಅವರಲ್ಲೇ ಹೆಚ್ಚಿರತ್ತೆ? ಯೂಶಲಿ ಓವರ್ ಆಲ್ ನೋಡಿದಾಗ 50-50 ಈಕ್ವಲ್ ಇದಿರುತ್ತೆ. ಕೆಲವೊಂದು ಗೊತ್ತಾಗಲ್ಲ, ಕೆಲವೊಂದು ಈಗ ನಮ್ಮದು ಪುರುಷ ಪ್ರಧಾನ ಅಂತ ನೀವು ಹೇಳಿದ್ರೆ ಅದು ಇರೋದ್ರಿಂದ ಏನಾಗುತ್ತೆ ಅಂದರೆ ಏನೇ ಸಮಸ್ಯೆ ಇದ್ರೂ ಮೋಸ್ಟ್ಲಿ ಮಹಿಳೆ ಮೇಲೆ ಇದಾಗತ್ತೆ. ಬಟ್ ಇಬ್ರದ್ದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಇಬ್ರದ್ದು ಈಕ್ವಲ್ ಆಗೇ ಇದಿರುತ್ತೆ. 50%. ಈಗ ಓವರ್ ಆಲ್ ನಾವು ನೋಡಿದಾಗ ಆಲ್ಮೋಸ್ಟ್ 12 to 15% 100% ಇನ್ಫರ್ಟಿಲಿಟಿ ರೇಟ್ ಇರೋದ್ರಿಂದ ಅದರಲ್ಲಿ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಪುರುಷರದ್ದು ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ, ಮಹಿಳೆಯರದು ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಮೆಂಟಲ್ ಸ್ಟ್ರೆಸ್ಸು, ಇದು ನಾನು ತುಂಬ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಈಗ ಪುರುಷರಿಗೆ ಸಮಸ್ಯೆ ಇದ್ದರೆ ಅವರ ಲೈಫ್ ಪಾರ್ಟ್ನರ್, ಅವ್ರ ಹೆಂಡತಿ ಅವರಿಗೆ ಸಪೋರ್ಟ್ ಮಾಡಬೇಕು. ಮತ್ತು ಹೆಂಡತಿಗೆ ಪ್ರಾಬ್ಲಮ್ ಇತ್ತು ಅಂದರೆ ಗಂಡ ಆದವರು ಸಪೋರ್ಟ್ ಮಾಡಬೇಕು. ಮತ್ತು ಓಲ್ ಫ್ಯಾಮಿಲಿ ಕೂಡ ಅವ್ರ ಸಮಸ್ಯೆಗೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಆ ಸ್ಟ್ರೆಸ್ಸಿಂದ ಕೂಡ ಏನಾಗುತ್ತೆ ಅಂದರೆ ಇನ್ಫರ್ಟಿಲಿಟಿ ಇಶ್ಯೂಸು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಓಲ್ ಯಾರ್ಯಾರು ಮನೆಯಲ್ಲಿ ಮಕ್ಕಳಾಗಿಲ್ಲ ಆ ಥರ ಏನಾದ್ರು ಸಮಸ್ಯೆ ಇದ್ದರೂ ಕೂಡ ಅವರಿಗೆ ಒಂದು ಪಾಸಿಟಿವ್ ಅಶ್ಯೂರೆನ್ಸು ಮತ್ತು ಪಾಸಿಟಿವ್ ಗೈಡೆನ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಆಯುರ್ವೇದಿಸಮ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡಂತ ಸಂದರ್ಭದಲ್ಲಿ ಬೇರೆಲ್ಲ ಕಾಯಿಲೆಗಳು ಕ್ಯೂರ್ ಆಗುತ್ತೆ. ಮಗು ಆದ ನಂತರವೂ ನೀವು ಟ್ರೀಟ್ಮೆಂಟ್ ಅನ್ನ ಅವ್ರಿಗೆ ಕೊಡ್ತೀರಾ ಹೇಗೆ ಅಂತ? ಹೇಗಿರುತ್ತೆ ಮಗು ಆದ್ಮೇಲೆ ಅವ್ರ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ? ಹೌದು, ಈಗ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗಿದೆಯಾ, C-section ಆಗಿದೆಯಾ, ಅದನ್ನ ನೋಡಿಕೊಂಡು ನಾವು ಅವರಿಗೆ ಪರ್ಸನಲ್ ಡಯಟ್ ಅಂತ ಇರುತ್ತೆ. 45 ಡೇಸ್, ಅದು ನಾರ್ಮಲ್ ಆಗಲಿ C-section ಆಗಲಿ ಅವರಿಗೆ 45 ಡೇಸು ಡಯಟ್ ಇರುತ್ತೆ. ಈಗ ಕೆಲವೊಬ್ಬರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ, ಓಲ್ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟೀಸ್ ಇರುತ್ತೆ. ಅವರಿಗೆ ನೆಕ್ಸ್ಟ್ ಓವರ್ ದ ಪೀರಿಯಡ್, ನೆಕ್ಸ್ಟ್ ಡೆಲಿವರಿ ಆದಮೇಲೂ ಆ ಡಯಾಬಿಟಿಕ್ ಇಶ್ಯೂ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ನಾವು ಆ ಡಯಾಬಿಟೀಸ್ ಇದನ್ನು ರಿವರ್ಸ್ ಮಾಡ್ಬೋದು. ಏನು ಅವ್ರು ಲೈಫ್ ಟೈಮ್ ಮೆಡಿಸಿನ್ಸ್ ತೊಗೊಳ್ಬೇಕಂತ ಇಲ್ಲ. ಕೆಲವೊಬ್ಬರಿಗೆ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಥೈರಾಯ್ಡ್ ಟ್ಯಾಬ್ಲೆಟು ಜೀವನ ಪರ್ಯಂತ ತೊಗೊಳ್ಬೇಕಂತ ಏನಿಲ್ಲ. ಈ ಎಲ್ಲ ಇದನ್ನು ನಾವು ರಿವರ್ಸ್ ಮಾಡ್ಬೋದು. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೀವು ಕೂಡ ಯಾವುದೇ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಗುಡುಚಿ ಆಯುರ್ವೇದಿಸಮ್ನಲ್ಲಿ ಸೂಕ್ತವಾದಂಥ ಟ್ರೀಟ್ಮೆಂಟನ್ನು ನೀವು ತಗೋಬೋದು. ಜೊತೆಗೆ ಕರ್ನಾಟಕದ ಸುಮಾರು 25 ಕಡೆಗಳಲ್ಲಿ ಇವರ ಸೆಂಟರ್ ಕೂಡ ಇದೆ. ಎಲ್ಲಿ ಬೇಕಾದರೆ ಹೋಗಿ ನೀವು ಟ್ರೀಟ್ಮೆಂಟನ್ನು ತಗೋಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.